ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೇಗ ಮದುವೆ ಆಗುತ್ತೆ ಹಂಗಾರೆ ನಿಂಗೆ. ನೋಡಿ ಬರ್ದೆ ವಿಡಿಯೋ ಕಾಲಲ್ಲಿ ಏನೇ ಮಾಡ್ತಾ ಸೊ ಸ್ಯಾರಿ ಹಾಕಿದ್ದೀನಿ, ರೆಡಿ ಆಗಿದ್ದೀನಿ ಫುಲ್ಲು. ಎಲ್ಲ ವೆರೈಟೀಸ್ ನಮ್ಮನೇಲೇ ಇದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ನಮ್ಮ ದೊಡ್ಡಮ್ಮ ಮಾತಾಡ್ತಾ ಇದ್ದಾರೆ ಇಲ್ಲೇ ಕೋರಸ್ಸು. ಏನಂತಂದರೆ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ನೆನ್ನೆ ನೈಟೇ ಬಂದ್ವಿ, ನಾನು ಅಮ್ಮ. ಸೊ ಇವಾಗ ಏನಂತ ಅಂದರೆ ಮದುವೆಗೆ ಇಲ್ಲಿ ಊರೊಳಗೆ ಮದುವೆಗೆ ಹೇಳೋಕ್ಕೆ ಅಂತ ಬಂದ್ವಿ ನಾನು ನಮ್ಮ ದೊಡ್ಡಮ್ಮ. ಸೊ ಹಾಗೆ ಇಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆ ಹಸೆ ಇದೆ, ಅರ್ಶಿನ ಶಾಸ್ತ್ರ ಎಲ್ಲ. ಸೊ ಹಾಗೆ ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಸೊ ತೋರಿಸ್ತೀನಿ ಬನ್ನಿ. ಇನ್ವಿಟೇಷನ್ ಆ್ಯಂಡ್ ಮೈ ಮೆಹಂದಿ. ಏನಂತ ಅಂದರೆ ನೆನ್ನೆ ನಾನು ಅನು ಜೊತೆ ಮೆಹಂದಿ ಹಾಕಿಸ್ಕೊಂಡ್ಬಿಟ್ಟೆ. ಅವಳು ಇರಲ್ಲ, ಏನಕ್ಕೆ ಇಷ್ಟು ಬೇಗ ಹಾಕಿಸ್ಕೊಳ್ತೀಯ ಅಂತ. ನನಗೆ ಇಲ್ಲಿಗೆ ಬಂದಮೇಲೆ ಯಾರೂ ಹಾಕ್ಕೊಡೋರು ಇರಲ್ಲ ಅಲ್ವಾ, ನಾನು ಇವ್ರಿಗೆಲ್ಲ ಹಾಕ್ಕೊಡ್ಬೇಕು. ಸೊ ಹಾಗಾಗಿ ನಾನು ಹಾಕಿಸ್ಕೊಂಡ್ಬಿಟ್ಟೆ 2 ಕೈಗೂ. ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ಈಗ ಮದುವೆಗೆ ಹೇಳಿ ಹೋಗೋಣ. ಎಲ್ಲ ವೆರೈಟೀಸ್ ನಮ್ಮನೇಲೇ ಇದೆ. ಈಗ ಸ್ಟಾರ್ಟ್ ಮಾಡಿಕೊಂಡೆ. ಹೊಟ್ಟೆ ಹಸಿತಾ ನನಗೆ ಏನಾದ್ರು ತಿನ್ನಬೇಕು ಅಂತ. ನೋಡಿ ನೆನ್ನೆ ತಂದಿದ್ದು ಇದೆಲ್ಲ. ಮನೆ ಯಜಮಾನ್ರು. ಹಾಯ್ ಅನ್ನಿ. 25 ನನಗೆ ನಮ್ಮ ದೊಡ್ಡಮ್ಮ ಕೊಡ್ತಾ ಇದ್ದಾರೆ ಖರ್ಚಿಗೆ ತಗೋ ಅಂತ. ಕೊಡು ನೋಡಿ ಹಿಂಗೆ ನಮ್ಮ ದೊಡ್ಡಮ್ಮ. ನೋಡಿ ಮದ್ವೆಗೆ ಬರ್ದಲ್ಲೇ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಮದ್ವೆಗೆ ಬಂದ್ರೆ ಅಂದ್ರೆ ವಿಡಿಯೋ ಕಾಲಲ್ಲಿ ಮಾತಾಡ್ತೀರಾ? ತಾಳಿ ಕಟ್ಟೋ ಟೈಮಲ್ಲ ಮೇಲ್ಗಡೆ. ಮಧು ಮುಖ ತೋರಿಸ್ಬೇಡ್ವೆ. ಕ್ಯೂಡಿ. ಓ ಒಳಗಡೆ ಏನೋ ಹಕ್ಕಿ ಬಂದಿದೆ. ಅದು ದಾರಿ ತಪ್ಪಿ ಬಂದಿದೆ, ಬರಬೇಕು ಅಂತ ಬಂದಿತ್ತಲ್ಲ ಅದು. ಸೊ ಇವಾಗ ಆ್ಯಕ್ಚುಲಿ ಈಗ ಸಂಜೆಯಿಂದ ಮದುವೆ ಮನೆ ಅಂತ ಫೀಲ್ ಆಗ್ತಾ ಇದೆ. ಜನ ಎಲ್ಲ ಬಂದಿದ್ದಾರೆ. ಏನಂತಂದರೆ ಇದು ಯಾರ್ಯಾರಿಗೆ ನೆನಪಿದೆ ಕಮೆಂಟ್ ಮಾಡಿ ಆಯಿತಾ. ನನಗೆ ಸಿಕ್ತು ಅಂತ ತೊಗೊಬಂದೆ. ನಮ್ಮ ಬೈತಾರೆ ಇದನ್ನ ನಾನು ತಿಂತಾ ಇರೋದು ನೋಡಿದ್ರೆ. ಬಟ್ ಸ್ಟಿಲ್ ಐ ಚೂಸ್ ಟು ಈಟ್ ಇಟ್. ಸ್ಟಾರ್ಟ್ ಮಾಡಿ ಬೇಗ. ನೀವು ಕಾಣಕ್ಲ್ವಲ್ಲ. ಓಕೆ ಹೊರಗಿರ್ಬೋದು. ಆಫ್ ಮಾಡ್ಲಾ? ತಿಂಡಿ ಉಪ್ಪಿಟ್ಟು ಏನೋ ಮಾಡ್ತಾ ಇದಾರೆ ಇಲ್ಲ ಜಾಗೃತಿ ನೋಡ್ತೀನಿ. ಇದನ್ನೇ ಇವಾಗ ಹಚ್ಚದಾ? ನೋಡಿ ಕೇಳಿಸ್ಕೊಂಡ್ರಲ್ಲ, ಇದನ್ನೇ ತುಪ್ಪ ಹಾಕ್ಬಿಟ್ಟು ಹಚ್ಚೋದಂತೆ. ತಿಂಡಿ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ರೆಡಿ ಆಗಿದ್ದೀನಿ ನಾನು. ಏನಂತಂದರೆ ನಾನು ಮನೆಯದೆಲ್ಲ ಏನು ವ್ಲಾಗ್ ಮಾಡಲ್ಲ, ಅವ್ರಿಗೆ ಮಾಡಬಾರ್ದಂತೆ. ಸೊ ಹಾಗಾಗಿ ನಾನು ಮಾತ್ರ ತೋರಿಸ್ತೀನಿ ನಾನು ಏನೇನೆಲ್ಲ ಪ್ರಿಪೇರ್ ಆಗ್ತೀನಿ ಅಂತ. ಸೊ ಇವಾಗ ಹಸೆ ನಡೀತಾ ಇದೆ, ಅದರದ್ದು ತೋರಿಸ್ತೀನಿ ಸ್ವಲ್ಪ. ಅದು ಹಸೆ ಅಂತಂದರೆ ಅಕ್ಕಿಲೆಲ್ಲ ಬರೆದು ಅವನ್ನ ಕೂರಿಸ್ತಾರೆ. ಅದಾದಮೇಲೆ ಅರಿಶಿನ ಶಾಸ್ತ್ರ ಇರುತ್ತೆ. ಸೊ ಅದೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೂ. ಸೊ ನಾನು ಈ ಥರ ರೆಡಿ ಆಗ್ತೀನಿ, ಸ್ಯಾರಿ ಹಾಕ್ತೀನಿ ನೋಡಿ. ಸೊ ಸ್ಯಾರಿ ಹಾಕಿದ್ದೀನಿ, ರೆಡಿ ಆಗಿದ್ದೀನಿ ಫುಲ್ಲು. ಮೆಹಂದಿ ಹಿಂಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇನ್ನೇನು ಹೋಗ್ಬಿಡುತ್ತೆ ಅಷ್ಟೇ. ಹಾಲು ಕುಡಿಯೋದು
ಬಂದ್ವಿ. ಬಂದು ಸುಮಾರು ಎಲ್ಲ ಕೆಲಸ ಆಯಿತು. ನಾನು ಬ್ಲಾಗ್ ಮಾಡ್ತಾ ಇಲ್ಲ. ಆ್ಯಂಡ್ ನಮ್ಮ ಮನೆಯವ್ರು ಯಾರನ್ನೂ ತೋರಿಸ್ಬಾರ್ದಲ್ವಾ. ನಮ್ಮ ಅಣ್ಣ ಐ ಹೇಟ್ ಯು ಇಲ್ಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೇಡಮ್ ಅವ್ರು ಬಂದಿದ್ದಾರೆ. ಜಾಸ್ತಿ ಹೋಗ್ಬೇಡ ಆಯಿತು ನಿಂತ್ಕೋ ಇಲ್ಲೇ. ಆ್ಯಕ್ಚುಲಿ ಸ್ಲಿಪ್ಪರು ಅವಳು ವೀಕ್ಷನ್ ಮದುವೆಗೆ ಬಂದಾಗಲೂ ಸ್ಲಿಪ್ಪರ್ ಕಟ್ ಮಾಡ್ಕೊಂಡಿದ್ಲು, ಹೀಲ್ಸು. ಇಲ್ಲಿಗೆ ಬಂದಾಗಲೂ ಸ್ಲಿಪ್ಪರ್ ಕಟ್ ಮಾಡಿಕೊಂಡು ಹೊಸದು ಹಾಕೊಂಡು ಬಂದಿದ್ದು. ಏನೋ ಅಲ್ವಾ ಆಗಿ ಬರ್ತಾಯಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ನಿಶಾ ನಾಳೆ ಬರ್ತಾಳಂತೆ, ಇನ್ನಿಬ್ಬರು ಬರ್ತಾಯಿಲ್ಲ. ಬರೀ ಫ್ಯಾಪ್ 3 ಮಾತ್ರ ನಾವು 2 ದಿನಕ್ಕೆ. ಹಾಯ್ ನೋಡಿ ಹಿಂಗೆ ನಾವು ಮರೆಯೋಕ್ಕೆ ಚಾನ್ಸ್ ಇದೆಯಾ? ಸೊ ವ್ಲಾಗ್ ಏನೂ ಮಾಡೋಕ್ಕಾಗ್ತಾಯಿಲ್ಲ ನನಗಂತೂ. ಗಜಿ ಬಿಜಿ ಸಿಟ್ಟು ಬೇರೆ ಬರ್ತಾಯಿದೆ, ವ್ಲಾಗ್ ಮಾಡೋಕ್ಕೆ ಬಿಡ್ತಾಯಿಲ್ಲ ನಮ್ಮ ಅಣ್ಣ ಅಂತ. ಇರಲಿ ಇವಾಗ ರೆಡಿ ಆಗೋಣ. ನೋಡಿ ಡೆಕೋರೇಷನ್ ಹೀಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಬನ್ನಿ ಇವಾಗ ರೆಡಿ ಆಗೋಣ. ಈ ಕಡೆ ಬನ್ನಿ ಅಂತ ವ್ಲಾಗ್. ನಮ್ಮ ಮೇಕಪ್ ಆರ್ಟಿಸ್ಟ್ ಅವ್ರು ಬಂದಿದ್ದಾರೆ. ಅಲ್ಲ ನೋಡು ಎಷ್ಟು ನೀಟಾಗಿ ಯಾವ್ದಾದ್ಮೇಲೆ ಯಾವ್ದೋ ಒಂದು ಗೊತ್ತೋ ಅವಳಿಗೆ ಹಂಗಾಗ್ತಾ ನೋಡಿ. ಇವಾಗ ರೆಡಿ ಮಾಡ್ತಾಳೆ. ಹಾಯ್ ಅಗೈನ್ 2 ಕ್ಯೂಟೀಸ್ ಇನ್ 1 ಫ್ರೇಮ್. ಹಾಯ್ ಕಂದು. ಲಿಶಿ ಅಳ್ತಾ ಇದೆ. ಕಂದಮ್ಮ ನಮ್ಮ ಅಮ್ಮನ ಜೊತೆ ಮಾತ್ರ ಹೋಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಾನು ಹಿಂಗೆ ರೆಡಿ ಆಗಿದ್ದೀನಿ, ನಾನು ತೋರಿಸ್ತೀನಿ ಹಿಂಗೆ ರೆಡಿ ಆಗಿದ್ದೀನಿ ಅಂತ. ನೋಡಿ ಸೊ ಆಲ್ರೆಡಿ ಊಟ ಮಾಡೋಕ್ಕೆ ಬಂದ್ವಿ. ರಮೇತೆ ಅಣ್ಣ ಹೇಳಿ ಅಣ್ಣ ಇವಾಗ. ಥ್ಯಾಂಕ್ ಯು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲೈಕ್ ಶೇರ್ ಎಲ್ಲ ಮಾಡ್ಬೇಕಂತೆ, ಮಾಡಿಬಿಡಿ ಆಯ್ತಾ. ಅವ್ರು ಹೇಳಿದಕ್ಕಾದ್ರೂ ಮಾಡಿ ಆಯ್ತಾ. ಚೆನ್ನಾಗಿದ್ಯಾ? ಅವಳು ಗೋಬಿ ಫೇವ್ರೇಟ್ ಅಂತೆ. ಚೆನ್ನಾಗಿದ್ಯಾ? ಇಲ್ಲಿ ಹಿತ, ಅಲ್ಲೊಬ್ಳು ಹಿತ, 2 ಹಿತ ಇದ್ದಾರೆ ನಮ್ಮ ಮನೇಲಿ ಇವತ್ತು. ನೋಡಿ ಬರ್ದೆ ವಿಡಿಯೋ ಕಾಲಲ್ಲಿ ಏನೇ ಮಾಡ್ತಾ ವಿಡಿಯೋ ಕಾಲ್ ಆದ್ರೂ ಮಾಡಿದ್ದೀನಿ ಅಂತ ನೀನೇನೇ ಹೇಳ್ಕೊಡೋದು. ಅವ್ಳ ಪಾಪ ನಾಳೆ ಬರ್ತಾಳೆ. ಬರ್ತೀಯಾ? ಅವ್ಳಿಗೆ ಅಲ್ಲಿಂದ ನಾಳೆ ಒಬ್ಳೆ ಬರುತ್ತೆ. ಏಯ್ ಇವತ್ತೇ ಬರ್ಬೇಕಿತ್ತು. ಅಲ್ವಾ? ನೋಡಿ ನಾನೇ ಮೆಹಂದಿ ಹಾಕಿದ್ದು. ಗಲೀಜಾಗಿದ್ರೆ ಏನು ಅನ್ಕೊಂಡು. ಚೆನ್ನಾಗಿದೆ ನೈಸ್ ಅಷ್ಟೇ. ನಮ್ಮ ಅತ್ತೆಗೆ ಮೆಹಂದಿ ಹಾಕ್ಬಿಟ್ಟೆ. ಹಿತಾಂಶಿ ಅಣ್ಣ ಕರಿತಿದ್ದಾನೆ. ನನ್ನ ವ್ಲಾಗ್ ಮಾಡಬೇಡ ಅಂತ ಹೇಳ್ದವನು ನನ್ನ ಪಕ್ಕದಲ್ಲೇ ಕೂತಿದ್ದಾನೆ. ಅವನ ಫ್ಯಾಮಿಲಿ ಅಲ್ಲ, ನನ್ನ ಫ್ಯಾಮಿಲಿ ಅವನಲ್ಲ. ಅವನ್ನ ನನ್ನ ಬ್ರೋ ಲಿಸ್ಟಿಂದನೇ ಡಿಲೀಟ್ ಮಾಡ್ತಾ ಇದ್ದೀನಿ. ಯಾವನೋ ಗೊತ್ತಿಲ್ಲ, ಅವನು ಪಕ್ಕದಲ್ಲಿರೋನು ಗೊತ್ತಿಲ್ಲ. ನನ್ನ ಬ್ರೋ ಲಿಸ್ಟಿಂದ ಡಿಲೀಟ್ ಆದ ಇವತ್ತು ಅವನು. ನಂಗೆ ಗೊತ್ತಿಲ್ವಾ? ಏಯ್ ಇವ್ರ ಹೆಸರು ಗೊತ್ತಾ? ಏನು ಶಿಟ್ ಮರ್ತೋಗು. ಇವನ ಹೆಸರು ಮರ್ತೋಗ್ಬಿಡು ನೀನು. ನನ್ನ ಹೆಸರು ಮಾತ್ರ. ಫೋಟೋಶೂಟ್ ನಡೆಸ್ತಿದ್ದಾರೆ ಮೇಡಮ್ ಅವರು. ಬೇಗ ಮದುವೆ ಆಗುತ್ತೆ ಹಂಗಾರೆ ನಿಂಗೆ.